ದೇಶದ ಅತಿ ದೊಡ್ಡ ಲಸಿಕೆ ರಿಹರ್ಸಲ್ 700 ಜಿಲ್ಲೆ 3500 ಆಸ್ಪತ್ರೆಗಳು ಸರ್ವಸನ್ನದ್ಧ ವ್ಯಾಕ್ಸಿನ್ ತಾಲೀಮು ಲೈವ್ ಕವರೇಜ್ ಇದು ಸಂಜೀವಿನಿ ಡ್ರೈ ರನ್ 2 ದೇಶಾದ್ಯಂತ ಲಸಿಕೆ ಡ್ರೈ ರನ್ 1 ತಾಸು ವಿಳಂಬ ಆಗ್ತಾ ಇದೆ 9 ಗಂಟೆಗೆ ಇವತ್ತು ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ 9 ಗಂಟೆ ಬದಲಿಗೆ 10 ಗಂಟೆಯಿಂದ ಆರಂಭ ಆಗುತ್ತೆ 1 ಅವರ್ ಲೇಟ್ ಆಗೋದಕ್ಕೆ ಏನು ಕಾರಣ ಅಂತಂದ್ರೆ ತಾಂತ್ರಿಕ ಸಮಸ್ಯೆ ಆಗಿದೆ ಹಿನ್ನೆಲೆಯಲ್ಲಿ ತಡವಾಗಿ ಡ್ರೈ ರನ್ ಮಾಡಲಾಗುತ್ತೆ ಅನ್ನೋ ವಿಚಾರ ಗೊತ್ತಾಗಿದೆ ರಾಜ್ಯದ 263 ಕೇಂದ್ರಗಳಲ್ಲಿ ತಾಲೀಮು ನಡೆಯುತ್ತೆ 11 ಗಂಟೆವರೆಗೂ ಕೂಡ ಈ ಡ್ರೈ ರನ್ ನಡೆಯುತ್ತೆ ಇದಕ್ಕೋಸ್ಕರನೇ 6575 ಆರೋಗ್ಯ ಸಿಬ್ಬಂದಿ ಪಾಲ್ಗೊಂಡಿದ್ದಾರೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ 9 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಆ ಸಿದ್ಧತೆಗಳೆಲ್ಲ ಪೂರ್ಣಗೊಂಡಿತ್ತು ಆದರೆ ತಾಂತ್ರಿಕ ದೋಷ ಕಂಡು ಬಂದಿದೆ ಸ್ವಲ್ಪ ಮಟ್ಟಿಗೆ ಹಾಗಾಗಿ ಸಮಸ್ಯೆ ಆಗಿರೋದ್ರಿಂದ 1 ಗಂಟೆ ತಡವಾಗಿ ಶುರುವಾಗುತ್ತೆ ಅದಕ್ಕೆ 10 ರಿಂದ 11 ಗಂಟೆ ತನಕ ಆಗುತ್ತೆ ದೇಶಾದ್ಯಂತ ಲಸಿಕೆ ಡ್ರೈ ರನ್ 1 ತಾಸು ವಿಳಂಬ ಆಗ್ತಾ ಇದೆ ಒಂದು ಮಹತ್ವದ ಡ್ರೈ ರನ್ಗೆ ಈಗ ಕೇಂದ್ರ ಸರ್ಕಾರ ಕೈ ಹಾಕಿರೋದು ಎಲ್ಲ ರಾಜ್ಯಗಳಲ್ಲೂ ಅಂತಂದ್ರೆ ದೇಶದ 700 ಜಿಲ್ಲೆಗಳಲ್ಲಿ ಇವತ್ತಿನ ಡ್ರೈ ರನ್ ನಡೆಯುತ್ತೆ ಅಂದ್ರೆ ಒಂದು ಸತಿ ಎಲ್ಲ ರಾಜ್ಯಗಳಲ್ಲೂ ಆಗಿದ್ದಾಗಿದೆ ಈಗ ಎರಡನೇ ಬಾರಿಗೆ ಈ ಡ್ರೈ ರನ್ ಅನ್ನ ಮಾಡ್ತಾ ಇರೋದು ರಾಜ್ಯದ 30 ಜಿಲ್ಲೆಗಳಲ್ಲೂ ಆಗುತ್ತೆ ಪ್ರತಿ ಜಿಲ್ಲೆಯಲ್ಲಿ 7 ಕಡೆ ಈ ಡ್ರೈ ರನ್ ಅನ್ನ ಮಾಡೋದಕ್ಕೆ ಸಿದ್ಧತೆಗಳು ಎಲ್ಲವೂ ಕೂಡ ಪೂರ್ಣಗೊಂಡಿದೆ ದೇಶದ 700 ಜಿಲ್ಲೆಗಳಲ್ಲಿ ಡ್ರೈ ರನ್ ಮಾಡೋದಕ್ಕೆ ಸಿದ್ಧತೆಗಳಾಗಿತ್ತು 9 ಗಂಟೆಗೆ ಆಕ್ಚುಲ್ ಆಗಿ ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಟೆಕ್ನಿಕಲ್ ಇಶ್ಯೂಸ್ ಇಂದ 1 ಅವರ್ ಲೇಟ್ ಆಗಿದೆ ಒಟ್ಟು 263 ಕಡೆಗಳಲ್ಲಿ ಡ್ರೈ ರನ್ ಮಾಡಲಾಗುತ್ತೆ ಈಗ 24 ಜಿಲ್ಲಾಸ್ಪತ್ರೆ 20 ಮೆಡಿಕಲ್ ಕಾಲೇಜ್ಗಳನ್ನು ಇದಕ್ಕೆ ಅಂತ ಗುರುತಿಸಲಾಗಿತ್ತು ಸಿದ್ಧತೆ ಮಾಡಿಕೊಂಡಿದ್ದಾರೆ 43 ತಾಲೂಕು ಆಸ್ಪತ್ರೆಗಳು ಕೂಡ ರೆಡಿಯಾಗಿದೆ 87 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಈ ಡ್ರೈ ರನ್ ಎರಡನೇ ಬಾರಿಗೆ ನಡೆಸೋದಕ್ಕೆ ರೆಡಿಯಾಗಿದೆ 30 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಸನ್ನದ್ಧವಾಗಿದೆ ಇನ್ನು ಸಿಬ್ಬಂದಿಗಳು ಕೂಡ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾರೆ ಇವತ್ತಿನ ಒಂದು ಡ್ರೈ ರನ್ ಏನಿದೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ 28 ಖಾಸಗಿ ಆಸ್ಪತ್ರೆಗಳಲ್ಲಿ ಡ್ರೈ ರನ್ ಆಗುತ್ತೆ ಬೆಂಗಳೂರಲ್ಲಿ ಎಲ್ಲೆಲ್ಲೂ ತಾಲೀಮು ನಡೆಯುತ್ತೆ ಅಂದ್ರೆ ಬೆಂಗಳೂರಲ್ಲಿ ಒಟ್ಟು 8 ಕಡೆ ಈ ಲಸಿಕೆಯ ಡ್ರೈ ರನ್ ಅನ್ನು ನಡೆಸಲಾಗುತ್ತೆ ಬೊಮ್ಮನಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೊ ಈ ಭಾಗದಲ್ಲಿ ಡ್ರೈ ರನ್ ಇವತ್ತು ನಡೆಯುತ್ತೆ ಇನ್ನು ದಾಸರಹಳ್ಳಿಯಲ್ಲಿ ನೋಡೋದಾದ್ರೆ ಸಪ್ತಗಿರಿ ವೈದ್ಯಕೀಯ ಕಾಲೇಜಿನಲ್ಲಿ ಸಿಬ್ಬಂದಿ ಆಲ್ರೆಡಿ ಈಗ ರೆಡಿ ಆಗಿದ್ದಾರೆ ಇನ್ನು ಹಲಸೂರು ಅಂದ್ರೆ ಪೂರ್ವ ವಲಯದಲ್ಲಿ ರೆಫರಲ್ ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳಾಗಿದೆ ಇನ್ನು ಕೆಆರ್ ಪುರಂನಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಯಾರಿಗಳು ಆಗಿದೆ ಸಿಬ್ಬಂದಿ ಕೂಡ ರೆಡಿಯಾಗಿದ್ದಾರೆ ಇನ್ನು ಆರ್ಆರ್ ನಗರದಲ್ಲಿ ಸಿಎಚ್ಸಿ ಸೊ ಆ ಒಂದು ಕಡೆ ಇವಾಗ ಈ ಡ್ರೈ ರನ್ ನಡೆಯುತ್ತೆ ಇನ್ನು ದಕ್ಷಿಣ ವಲಯದಲ್ಲಿ ನೋಡೋದಾದ್ರೆ ಕಿಮ್ಸ್ ವೈದ್ಯಕೀಯ ಕಾಲೇಜಲ್ಲಿ ಈ ಡ್ರೈ ರನ್ ನಡೆಸೋದಕ್ಕೆ ಸಿಬ್ಬಂದಿ ರೆಡಿಯಾಗಿದ್ದಾರೆ ಇನ್ನು ಪಶ್ಚಿಮ ವಲಯದಲ್ಲಿ ಬೆಂಗಳೂರು ವೈದ್ಯಕೀಯ ಕಾಲೇಜಲ್ಲಿ ಈ ತಾಲೀಮು ಇವತ್ತು ನಡೆಯುತ್ತೆ ಇನ್ನು ಯಲಹಂಕದಲ್ಲೂ ಕೂಡ ನಡೆಯುತ್ತೆ ಒಟ್ಟು ಈಗ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರೋದು 24 ಲಕ್ಷ ಸಿರಿಂಜ್ಗಳು ಇನ್ನು ಲಸಿಕೆ ಶೇಖರಣೆಗೆ ಅಂತ 10 ವಾಕ್-ಇನ್ ಕೂಲರ್ಗಳು ಕೂಡ ಬಂದಿದೆ ಯಾಕಂದ್ರೆ ಅದನ್ನ ಸಂಗ್ರಹ ಮಾಡಿಡಬೇಕು ಅಂತಂದ್ರೆ ಕೂಲ್ ಆಗಿರ್ಬೇಕದು ಅದಕ್ಕೋಸ್ಕರ ಇನ್ನು 4 ವಾಕ್-ಇನ್ ಫ್ರೀಸರ್ ಹಾಗೆಯೇ 3201 ಅದಕ್ಕೆ ಬೇಕಾದಂಥ ತಯಾರಿಗಳು ಏನೇನು ಬೇಕು ಅವೆಲ್ಲವೂ ಕೂಡ ರೆಡಿ ಆಗಿದೆ ಸಿರಿಂಜ್ ಇರ್ಬೋದು ಮತ್ತೆ ಅದನ್ನ ಶೇಖರಣೆ ಮಾಡೋದಕ್ಕೆ ಫ್ರೀಸರ್ಗಳು ಏನು ಬೇಕು ಅವೆಲ್ಲವೂ ಕೂಡ ರೆಡಿ ಆಗಿದೆ ಡೀಪ್ ಫ್ರೀಸರ್ಗಳು ಕೂಡ ಈಗ ಬಂದಿದೆ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿದೆ ಲಸಿಕೆ ಇಡೋದಕ್ಕೆ ಒಂದು ಕ್ಯಾರಿಯರ್ ಕೂಡ ಬೇಕಾಗುತ್ತೆ ಅದು ಕೂಡ ಈಗ ರೆಡಿ ಆಗಿದೆ ಐಸ್ ಪ್ಯಾಕ್ಗಳು ಕೂಡ ಬೇಕಾಗುತ್ತೆ ಅಂದ್ರೆ ಅದನ್ನ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಶಿಫ್ಟ್ ಆದ್ಮೇಲೆ ಅದು PHC ಇರ್ಬೋದು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅದನ್ನ ಶೇಖರಣೆ ಮಾಡಿರೋದಕ್ಕೆ ಸೊ ಅದಕ್ಕೂ ಕೂಡ ತಯಾರಿಗಳ ಆಗಿದೆ ಕರ್ನಾಟಕ ಆಂಧ್ರ ತೆಲಂಗಾಣ ಕೇರಳ ಸೊ ಎಲ್ಲ ರಾಜ್ಯಗಳಿಗೂ ಕೂಡ ಈಗ ಲಸಿಕೆ ರವಾನೆ ಆಗುತ್ತೆ ತಮಿಳುನಾಡು ಅಸ್ಸಾಂ ಬಿಹಾರ ದೆಹಲಿ ಹೀಗೆ ದೇಶದ ಮೂಲೆ ಮೂಲೆಗೂ ಕೂಡ ಈ ಎರಡನೇ ಹಂತದ ಡ್ರೈ ರನ್ ನಲ್ಲಿ ಇವಾಗ ಲಸಿಕೆ ಪೂರೈಕೆ ಆದ್ಮೇಲೆ ಯಾವ ತರ ಈ ಲಸಿಕೆಯನ್ನ ಕೊಡಬೇಕಾಗುತ್ತೆ ಡೋಸೇಜ್ ಇರ್ಬೋದು ಮತ್ತೆ 4 ಹಂತದಲ್ಲಿ ಯಾವ ತರ ಈ ಒಂದು ಡ್ರೈ ರನ್ ನಡೆಯುತ್ತೆ ಎಲ್ಲದರ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಸೊ ಇವತ್ತು ಎರಡನೇ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಡ್ರೈ ರನ್ ನಡೀತಾ ಇದೆ ಮೈಸೂರಲ್ಲಿ ಹಾಗಾದ್ರೆ ತಯಾರಿಗಳು ಯಾವ ತರ ನಡೆದಿದೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ 1 ಅವರ್ ಲೇಟ್ ಆಗಿದೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಫೈನ್ ಬಟ್ ಸಿಬ್ಬಂದಿ ಆಲ್ರೆಡಿ ರೆಡಿಯಾಗಿ ನಿಂತಿದ್ರು ಬಟ್ ಟೆಕ್ನಿಕಲ್ ಇಶ್ಯೂಸ್ ಏನು ಮಾಡೋಕ್ಕಾಗಲ್ಲ ಸೊ 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಇದು ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಜೊತೆಯಾಗಿ ಅಂದ್ರೆ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಾಲೀಮಿಗೆ ಸಿದ್ಧರಾಗಿದ್ದಾರೆ ಸೊ ಹೆಂಗ್ ಕಂಡು ಬರ್ತಾ ಇದೆ ಈ ತಾಲೀಮಿನ ಪೂರ್ವ ಸಿದ್ಧತೆಗಳು
ಖಂಡಿತವಾಗಿಯೂ ಶರ್ಮಿತಾ, ಮೈಸೂರಿನಲ್ಲೂ ಸಹ 8 ಕಡೆ ಡ್ರೈ ರನ್ ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಮೈಸೂರಿನ KR ಆಸ್ಪತ್ರೆ ಸೇರಿದಂತೆ ಜಿಲ್ಲಾಸ್ಪತ್ರೆ ಏನು ಕೋವಿಡ್ ಆಸ್ಪತ್ರೆ ಅಂತ ಈಗ ನಿಗದಿಯಾಗಿದೆ, ಅಲ್ಲಿಯೂ ಸಹ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವೀಗ KR ಆಸ್ಪತ್ರೆಯ ಹೊರಾವರಣದಲ್ಲಿ ನಿಂತಿದ್ದೇವೆ. ಇದೇ ಜಾಗದಲ್ಲಿ ಒಂದು ಡ್ರೈ ರನ್ಗೆ ಸಿದ್ಧತೆಯನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. KR ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಆದಂಥ ನಂಜುಂಡಸ್ವಾಮಿ ಅವರು ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ತಾಂತ್ರಿಕ ಕಾರಣದಿಂದ ಮೈಸೂರಿನಲ್ಲೂ ಸಹ 11 ಗಂಟೆಗೆ ಡ್ರೈ ರನ್ ಆರಂಭವಾಗುತ್ತೆ. ಅದು 10 ಗಂಟೆಗೆ ನಿಗದಿಯಾಗಿತ್ತು, ಆದರೆ ತಾಂತ್ರಿಕ ಕಾರಣದಿಂದ 11 ಗಂಟೆಗೆ ಆಗುತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಈ ಒಂದು 3 ರೂಮ್ಗಳಲ್ಲಿ ಮಾಡಿಕೊಳ್ಳಲಾಗಿದೆ. ಈ 3 ರೂಮ್ಗಳಲ್ಲಿ ಮೊದಲನೇ ರೂಮ್ನಲ್ಲಿ ನೋಂದಣಿ ಹಾಗೂ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ, 2ನೇ ರೂಮ್ನಲ್ಲಿ ಲಸಿಕೆಯನ್ನು ಕೊಡಲಾಗುತ್ತೆ ಮತ್ತು 3ನೇ ರೂಮ್ನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಸಿದ್ಧತೆಗಳನ್ನು ಈ ಒಂದು ಕೋಣೆಗಳಲ್ಲಿ ಮಾಡಿಕೊಂಡಿಲ್ಲ ಮತ್ತು ಅಲ್ಲಿಗೆ ಒಂದಷ್ಟು ತಡೆಯನ್ನು ಸಹ ಇಲ್ಲಿನ ಸಿಬ್ಬಂದಿಗಳು ಹಿಡಿದಿದ್ದಾರೆ. 11 ಗಂಟೆಗೆ ಸರಿಯಾಗಿ ನಾವು ಡ್ರೈ ರನ್ನ ಆರಂಭ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು KR ಆಸ್ಪತ್ರೆಯ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ. ಶರ್ಮಿತಾ, ಅಂದ್ರೆ ಈಗ ತಯಾರಿಗಳಾಗಿತ್ತು, ಬಟ್ ಟೆಕ್ನಿಕಲ್ ಇಶ್ಯೂಸ್ ಇಂದ ಹಂಗಾಗಿದೆ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ ಈ ಕ್ಷಣದ ಅಪ್ಡೇಟ್ಸ್ಗೋಸ್ಕರ. ಸೊ ಈಗ ಮಹತ್ವದ ಒಂದು ಡ್ರೈ ರನ್ ಮಾಡಬೇಕು ಅಂತಂದ್ರೆ ಈಗ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಸ್ಟಿಲ್ ಈಗ 1 ಅವರ್ ಲೇಟ್ ಆಗಿರೋದ್ರಿಂದ ಸಿದ್ಧತೆಗಳು ಏನೇನು ಬೇಕೋ ಅದೆಲ್ಲವೂ ಕೂಡ ಆಗಿದೆ. ಇವಾಗ ಒಂದ್ಸತಿ ಅದಕ್ಕೆ ಚಾಲನೆ ಅಂತ ಸಿಕ್ಕಿದ ಮೇಲೆ, ಡ್ರೈ ರನ್ ಮಾಡಬೇಕು ಅಂತ ಸೂಚನೆ ಸಿಕ್ಕಿದ ಮೇಲೆ ಡ್ರೈ ರನ್ ಸ್ಟಾರ್ಟ್ ಆಗುತ್ತೆ. ಮಂಗಳೂರಲ್ಲಿ ಸಿದ್ಧತೆಗಳು ಯಾವ್ಯಾವ ತರ ನಡೆದಿದೆ, ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಮಂಗಳೂರಲ್ಲಿ ಎಷ್ಟು ಕಡೆಗಳಲ್ಲಿ ಡ್ರೈ ರನ್ ಮಾಡ್ತಾ ಇದ್ದಾರೆ, ಸಿದ್ಧತೆಗಳು ಯಾವ ತರ ನಡೀತಾ ಇದೆ? ಜಿಲ್ಲೆಯ 8 ಕಡೆಗಳಲ್ಲಿ ಡ್ರೈ ರನ್ಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿರುವಂತದ್ದು. ಪ್ರಮುಖವಾಗಿ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಮತ್ತು NFI ಆಸ್ಪತ್ರೆಯಲ್ಲಿ ಡ್ರೈ ರನ್ ನಡೆಯುತ್ತೆ. ಇನ್ನುಳಿದಂತೆ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ, ಅದು ಬೆಳ್ತಂಗಡಿ, ಸುಳ್ಯ, ಪುತ್ತೂರು ತಾಲೂಕಿನ ಕೆಲವು ಆರೋಗ್ಯ ಕೇಂದ್ರಗಳಲ್ಲಿ ಡ್ರೈ ರನ್ ಈಗ ಪ್ರಕ್ರಿಯೆಗಳು ಪೂರ್ಣಗೊಂಡಿರುವಂತದ್ದು. ನಾವೀಗ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಡ್ರೈ ರನ್ ಅಂತಿಮ ಪ್ರಕ್ರಿಯೆ ಪೂರ್ಣಗೊಂಡಿರುವಂತದ್ದು ಮತ್ತು ಸುಮಾರು 25 ಮಂದಿಗೆ ಡ್ರೈ ರನ್ ಲಸಿಕೆ ಹಂಚಿಕೆಯ ಕಾರ್ಯ ನಡೆಯುತ್ತೆ. ಯಾವುದೇ ರೀತಿಯಾಗಿ ಗೊಂದಲ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. 25 ಮಂದಿಯನ್ನು ಈಗಾಗಲೇ ಗುರುತಿಸಿಕೊಂಡಿರುವಂಥದ್ದು. ಲಸಿಕೆ ಹಂಚಿಕೆ ವೇಳೆಯಲ್ಲಿ ಯಾವುದೇ ರೀತಿಯಾಗಿ ಗೊಂದಲ ಉಂಟಾಗಬಾರ್ದು ಮತ್ತು ಎಲ್ಲವೂ ಕೂಡ ಶೀಘ್ರವಾಗಿ ನಡೀಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಅಂತಿಮ ಸಿದ್ಧತೆಗಳು ನಡೀತಿರುವಂಥದ್ದು. ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನುಳಿದಂತೆ NFI ಆಸ್ಪತ್ರೆ ಆಗಿರ್ಬೋದು ಮತ್ತು ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿರುವಂಥದ್ದು. ಸುಮಾರು 10 ರಿಂದ 11 ಗಂಟೆ ವೇಳೆಗೆ ಇಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ ಮತ್ತು ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಿರುವಂಥದ್ದು. ಈಗಾಗಲೇ ಜಿಲ್ಲಾ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳಲ್ಲಿ ನೇಮಕ ಮಾಡಿರುವಂಥದ್ದು ಮತ್ತು ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯಾಗಿ ಡ್ರೈ ರನ್ನ ಪ್ರೊಸೀಜರ್ ಇರುತ್ತೆ ಎಂಬುದರ ಬಗ್ಗೆ ಈಗಾಗಲೇ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 10 ರಿಂದ 11 ಗಂಟೆ ವೇಳೆಗೆ ಮಂಗಳೂರಿನಲ್ಲಿ ಡ್ರೈ ರನ್ ಕಾರ್ಯಕ್ರಮ ಆರಂಭಗೊಳ್ಳುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ.